ನಮಸ್ಕಾರ. ದಿವಂಗತ ಕರಿಯಪ್ಪನವರ ಕರ್ಮಭೂಮಿಯಲ್ಲಿ ನೀವೆಲ್ಲರೂ ನಿಮ್ಮ ಸೇವೆಗೆ ನನಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದೀರಿ. ಈ 5ನೇ ಬಾರಿ ವಿಧಾನಸಭೆಗೆ ಚುನಾವಣೆಗೆ ಆಯ್ಕೆ ಆದಮೇಲೆ ಎಲ್ಲಾ ಧರ್ಮದ ಜನರಿಗೆ, ಎಲ್ಲಾ ಜಾತಿಯ ಜನರಿಗೆ ಸಹಾಯ ಮಾಡಲು ಈ ತಾಲೂಕಿಗೆ ಮುಂದೆ ತೆಗೆದುಕೊಂಡು ಹೋಗುವಂತ ಪ್ರಾಮಾಣಿಕವಾದ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. ಖಾನ್ಕಾನಲ್ಲಿ ಕನಕಪುರ ಆಯ್ತು. ಕನಕಪುರವನ್ನ ಕನಕನಗರ ಮಾಡಬೇಕು ಅನ್ನೋದು ನನ್ನ ಕಲ್ಪನೆ ಇದೆ. ಕನಕಪುರಕ್ಕೆ ಒಂದು ಹೊಸ ದಿಕ್ಕನ್ನೇ ಕೊಡ್ತಾ ಇದ್ದೇವೆ. ಅಭಿವೃದ್ಧಿಯ ಹೆಬ್ಬಾಗಿಲನ್ನ ತೆರೆದಿದ್ದೇವೆ. ಕೃಷಿಯನ್ನ ಗಮನದಲ್ಲಿ ಇಟ್ಕೊಂಡು, ಕಾರ್ಮಿಕರನ್ನ ಗಮನದಲ್ಲಿ ಇಟ್ಕೊಂಡು, ಯುವಕರಿಗೆ ಉದ್ಯೋಗವನ್ನ ಗಮನದಲ್ಲಿ ಇಟ್ಕೊಂಡು ಅನೇಕ ಕಾರ್ಯಕ್ರಮವನ್ನ ರೂಪಿಸ್ತಾ ಇದ್ದೇವೆ. ಬಡವರಿಗೆ ಆರೋಗ್ಯವನ್ನ ಕಲ್ಪಿಸಿಕೊಡಲು, ಕುಡಿಯುವಂತ ಶುದ್ಧ ನೀರನ್ನ ಕೊಡಲು 10 ಹಲವಾರು ಯೋಜನೆಯನ್ನ, 24 ಗಂಟೆಗಳ ಕಾಲ ವಿದ್ಯುತ್ ಶಕ್ತಿ, ಬಡವರಿಗೆ ನಿವೇಶನ, ಸುಮಾರು 12,000 ಮನೆಗಳು. ಇದು ಈ 5 ವರ್ಷದ ಒಂದು ದೊಡ್ಡ ಮೈಲಿಗಲ್ಲಾಗಿ ತಮ್ಮ ಮುಂದೆ ಸಾಕ್ಷಿಯಾಗಿ ನಿಂತಿದೆ. ಇದಕ್ಕೆ ನಾನು ನಿಮ್ಮ ಬೆಂಬಲವನ್ನ ಸದಾ ಬಯಸ್ತಾ ಇದ್ದೆ. ಇನ್ನು 10 ಹಲವಾರು ಯೋಜನೆಯನ್ನ ಕನಕಪುರಕ್ಕೆ ತರಲು ಈಗಾಗಲೇ ಕಾರ್ಯಕ್ರಮವನ್ನ ರೂಪಿಸಿದ್ದೇನೆ. ವಿಶ್ವದ 10 ನಗರಗಳಿಗೆ ಯೋಜನೆ ಆಗಿರುವಂತ ಒಂದು ಸ್ಯಾಟಲೈಟ್ ಟೌನ್ ಅಲ್ಲಿ 7ನೇ ನಗರವಾಗಿ ನಿಮ್ಮ ಕನಕಪುರ ಆಯ್ಕೆ ಮಾಡಿಸಿದ್ದೇನೆ. ಇದು ನಿಮ್ಮೆಲ್ಲರ ಬೆಂಬಲದಿಂದ. ನಾನು ಬೇಡುವುದು ಒಂದೇ, ನಿಮ್ಮ ಸಹಕಾರ, ನಿಮ್ಮ ಆಶೀರ್ವಾದ. ನಮಸ್ಕಾರ. ना किसी से नहीं बात ये बताई है, एक रहे नेक रहे हम भाई भाई है। अंधेरों में नूर की जो ख्वाहिशें जताई है, तूफानों से लड़ने की चिंगारी जलाई है। जय हो विजय हो, जय हो विजय हो। सबसे राहुल जी हमारे हैं, कह दे अब से, हाँ अब से दिल्ली को संभालेंगे। विजय हो, जय हो, जय हो, जय हो, जय हो, जय हो। ಶಿವಕುಮಾರ್ ಅವರು ವಹಿಸಿಕೊಂಡಿರ್ತಕ್ಕಂಥ ಜವಾಬ್ದಾರಿಯನ್ನ ಸುಸೂತ್ರವಾಗಿ ಕಾರ್ಯರೂಪಕ್ಕೆ ತರಲು ಅವರ ತಮ್ಮಂದಿರಾದಂತಹ DK ಸುರೇಶ್ ಅವರು ಬಹಳ ಮಟ್ಟಿಗೆ ಶ್ರಮ ಪಡುತ್ತಿರುವುದು ನನ್ನ ಗಮನಕ್ಕೆ ಬಂದಿದೆ. ಇನ್ನು ಎಳೆಯ ವಯಸ್ಸಿನ DK ಸುರೇಶ್ ಅವರಿಗೆ ಉಜ್ವಲವಾದಂತಹ ಭವಿಷ್ಯ ಇದೆ ಅನ್ನುವ ನಂಬಿಕೆನ, ಅವರಿಗೆ ಯಶಸ್ಸನ್ನ ನಾನು ಕೋರ್ತಾ ಇದ್ದೆ. ಕಳೆದ 2 ದಶಕಗಳಿಗಿಂತಲೂ ಹೆಚ್ಚು ಕಾಲದಿಂದ ಶ್ರೀ DK ಶಿವಕುಮಾರ್ ಅವರ ಪರಿಚಯ ನನಗಿದೆ. ಕರ್ನಾಟಕ ರಾಜಕಾರಣದಲ್ಲಿ ಅತ್ಯಂತ ಕಡಿಮೆ ಕಾಲದಲ್ಲಿ ನನ್ನ ಸಚಿವ ಸಂಪುಟದಲ್ಲಿ ಒಬ್ಬ ಪ್ರಮುಖ ಮಂತ್ರಿಯಾಗಿ ಆ ಮಂತ್ರಿ ಜವಾಬ್ದಾರಿಗಳನ್ನ ಬಹಳ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ ಅನ್ನುವ ಸಮಾಧಾನ ನನಗೆ. ಸದಾ ಸಾತ್ನೂರು ಮತ್ತು ಕನಕಪುರ ಕ್ಷೇತ್ರದ ಒಟ್ಟಾರೆ ಬೆಳವಣಿಗೆಯ ದೃಷ್ಟಿ ಅವರದಾಗಿದೆ. ಅಭಿವೃದ್ಧಿ ಪೂರ್ವಕವಾದಂತ ಒಂದು ಕ್ಷೇತ್ರದ ಬಗ್ಗೆ ಇಷ್ಟೊಂದು ಅಪಾರವಾದಂತ ಕಾಳಜಿಯನ್ನು ಪಡೆದಿರ್ತಕ್ಕಂಥ ಶ್ರೀ DK ಶಿವಕುಮಾರ್ ಅವರಿಗೆ ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿಯೂ ಸಹ ಕನಕಪುರದ ಮತದಾರರು ತಮ್ಮ ಸಂಪೂರ್ಣ ಬೆಂಬಲವನ್ನ ಕೊಡುವುದರ ಮೂಲಕ ಶಿವಕುಮಾರ್ ಅವರನ್ನ ವಿಧಾನಸಭೆಗೆ ಕಳಿಸ್ತಕ್ಕಂಥದ್ದು ಒಂದೇ ಅಲ್ಲ, ಈ ರಾಜ್ಯದಲ್ಲಿ ಕುಸಿದು ಬಿದ್ದು ಹೋಗಿರುವ ಪ್ರಭುತ್ವವನ್ನ ಸುಧಾರಣೆ ಮಾಡಲಿಕ್ಕೆ ಬೇಕಾದ್ರೆ ಅದಕ್ಕೆ ಒಂದು ಹೊಸ ಆಯಾಮ ಬಹಳ ಅವಶ್ಯಕವಾಗಿದೆ. ಆ ಆಯಾಮವನ್ನ ಕಲ್ಪಿಸಿಕೊಂಡು ಬರ ಕೃತಾರ್ಥ ಶಕ್ತಿ ಶ್ರೀ ಶಿವಕುಮಾರ್ ಅವರಿಗಿದೆ. ವಿಜಯ हो, ಯುವಕರಿಗೆ
ಶಿವಕುಮಾರ್ ಕಂಡ್ರೆ ಬಹಳ ಅಪಾರವಾದಂತ ಪ್ರೀತಿ ಮತ್ತು ಅಭಿಮಾನ. ಕನಕಪುರದಲ್ಲಿ ನಿಮ್ಮ ಉತ್ಸಾಹ ನೋಡಿದ ಮೇಲೆ ಭಾರಿ ಅಂತರದಿಂದ ಶಿವಕುಮಾರ್ ಅವರು ಗೆಲ್ತಾರೆ ಅಂತಕ್ಕಂಥದ್ದು ಸಂಪೂರ್ಣ ವಿಶ್ವಾಸ ಇವತ್ತು ನನಗೆ ಬಂದಿದೆ. 11ನೇ ತಾರೀಕು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಫಲಿತಾಂಶ ಬಂತು. ಕನಕಪುರದ ಫಲಿತಾಂಶ ನೋಡಿದ್ರೆ 27ಕ್ಕೆ 22 ಜನ ಕಾಂಗ್ರೆಸ್ನವ್ರು ಗೆದ್ದಿದ್ದಾರೆ. ಶಿವಕುಮಾರ್ಗೆ ಯಾರೇ ಇಲ್ಲಿ ಬಂದು ನಿಂತ್ಕೊಂಡ್ರು ಕೂಡ ಸೋಲಿಸ್ತಕ್ಕಂಥ ಶಕ್ತಿ ಇದೆ, ನಿಮ್ಮೆಲ್ಲರ ಆಶೀರ್ವಾದದಿಂದ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಈ ಮೂಲಕ ನಾನು ಭಗವಂತನಲ್ಲಿ ಏನು ಪ್ರಾರ್ಥನೆ ಮಾಡ್ತೀನಿ ಅಂತಂದ್ರೆ, ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಸುರೇಶ್ ಅವರು ರಾಮ ಮತ್ತು ಲಕ್ಷ್ಮಣ ರೂಪದಲ್ಲಿ ಇವತ್ತು ಕಲಿಯುಗದಲ್ಲಿದ್ದಾರೆ. ನಾನು ದೊಡ್ಡವನಾದ್ರೂ ಚಿಂತೆ ಇಲ್ಲ, ನಮ್ಮ ಅಣ್ಣ ದೊಡ್ಡವನಾಗಬೇಕು ಅಂತ ಹೇಳಿ ಸುರೇಶ್ ಅವರು ಡಿ.ಕೆ. ಶಿವಕುಮಾರ್ ಅವರ ತುಂಬಾ ತ್ಯಾಗ ಮಾಡಿದ್ದಾರೆ. ಇದೊಂದು ಇತಿಹಾಸ ಆಗ್ಲಿ ಅಂತೇಳಿ ಈ ಮೂಲಕ ನಾನು ಹಾರೈಸ್ತಾರೆ. ಅಷ್ಟೇ ಅಲ್ಲ, ಇನ್ನೊಂದು ಏನು ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅಂತಂದ್ರೆ, ಡಿ.ಕೆ. ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಆಗಲಿ ಅಂತ ನಾನು ಹಾರೈಸ್ತೇನೆ. ನಾನು ಚಿಕ್ಕವಳಿಂದ ನನಗೆ ಡಿ.ಕೆ. ಶಿವಕುಮಾರ್ ಅಂಕಲ್ ಗೊತ್ತು. ಖಂಡಿತವಾಗ್ಲೂ ಅವರು ನಾನು ನೋಡ್ತಾ ಇದ್ದೀನಿ, ಅವ್ರು ಯಾವಾಗಲೂ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮೆಲ್ರಿಗೂ ಒಂದು ಕಾರ್ಯಕ್ರಮನೇ ಇಟ್ಕೊಂಡಿದ್ದಾರಂತೆ, ಅದರಲ್ಲೇ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಒಳ್ಳೆ ಗುಣ ಇದೆ ಅಂತ. ಎಲ್ಲರೂ ಈ ಚುನಾವಣೆಯಲ್ಲಿ ಅವರಿಗೆ ವೋಟ್ ಹಾಕಿ ಅಂತ ನಾನು ಹೇಳ್ತೀನಿ. ಒಬ್ಬ ಮೋಚಿಗಾರರಿಂದ ಹಿಡಿದು ಎಲ್ಲರನ್ನೂ ಕೂಡ, ಪ್ರಾಣಿಗಳನ್ನೂ ಕೂಡ, ಎಲ್ಲರನ್ನೂ ಕೂಡ ಗೌರವಿಸುವಂತ ಕೆಲಸ ಆಗಿದೆ ಇವತ್ತೊಂದು ದಿವಸ. ಇದರಲ್ಲಿ ಒಂದು ಆಗದೆ ಇರತಕ್ಕಂಥದ್ದು ಏನಪ್ಪಾ ಅಂದ್ರೆ, ಕಟ್ಟ ಕಡೆಯವನಾಗಿ ಸ್ಮಶಾನಕ್ಕೆ ಹೊತ್ಕೊಂಡು ಹೋಗಿ ಕ್ರಿಯೆಗಳನ್ನ ಮಾಡ್ತಾರಲ್ಲ, ಅವ್ರು ಒಬ್ಬ ಮನುಷ್ಯನನ್ನ ಅಷ್ಟೇ ಬಿಟ್ಟಿದ್ರಿ ತಾವು, ಮಿಕ್ಕವ್ರನ್ನೆಲ್ಲರನ್ನೂ ಕೂಡ ಕವರ್ ಮಾಡಿದ್ರಿ ತಾವು. ಭಗವಂತನ ಸ್ವರೂಪದಲ್ಲಿರ್ತಕ್ಕಂಥ ಜನ ಮತ್ತು ಈ ಎಲ್ಲ ಕಾಯಕ ಸಮಾಜದವರು ನಿಮಗೆ ಆಶೀರ್ವಾದವನ್ನ ಮಾಡಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಸುಮಾರು 3.3 ಕಿಲೋಮೀಟರ್ ಅಷ್ಟು ಉದ್ದದ ಪಾರ್ಕ್ ಅನ್ನ ನಾನೀಗ ಅದನ್ನ ನೆನೆಸ್ಕೊಂಡ್ರೆ ನನಗೆ ಖುಷಿ ಆಗುತ್ತೆ. ಪ್ರಾಯಶಃ ಇಡೀ ರಾಜ್ಯದಲ್ಲಿ ಅತ್ಯಂತ ಉದ್ದದ ಯಾವುದಾದ್ರು ಪಾತ್ರೆ ಇರುವ ಪಾರ್ಕ್ಗಳಲ್ಲಿ ಕನಕಪುರದ ಕನಕ ಕಾವೇರಿ ಉದ್ಯಾನವನನು ಒಂದು ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಶಿವಕುಮಾರ್ ಅವರು ನಮ್ಗೆ ತುಂಬಾನೇ ಫೆಸಿಲಿಟೀಸ್ ಮಾಡ್ಕೊಟ್ಟಿದ್ದಾರೆ. ಅದರಲ್ಲೂ ಮಕ್ಳಿಗೆ ಏನು ತೊಂದರೆ ಆಗ್ಬಾರ್ದು ಅಂತ ನೀರಿನ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ತುಂಬಾನೇ ಅವರಿಂದ ಉಪಕಾರ ಆಗ್ತಾ ಇದೆ. ಮತ್ತೆ ನಮ್ ಕಾಲೇಜಲ್ಲಿ ಈ ಸಲ ಪ್ರವಾಸಕ್ಕೆ ಬಡ ಮಕ್ಳು ಹೋಗಕ್ಕಾಗಲ್ಲ, ಅವ್ರಿಗೆ ಮನೆಯಲ್ಲಿ ತೊಂದರೆ ಇದೆ ಅಂತ ಅನ್ಬಿಟ್ಟು ಅರ್ಧಕ್ಕರ್ಧ ಹಣನ ಅವರೇ ಖರ್ಚು ಮಾಡಿ ಪ್ರವಾಸಕ್ಕೆ ಕಳ್ಸಿದ್ದಾರೆ ಮಕ್ಳನ್ನ. ಎಲ್ರು ಅವ್ರಿಗೆ ತುಂಬಾ ಥ್ಯಾಂಕ್ಫುಲ್ ಆಗಿದ್ದೀವಿ. ಇವತ್ತೊಂದ್ ದಿವಸ 4 ಎಕರೆ ಜಮೀನು ಸ್ವಂತವಾಗಿ ಬಿಟ್ಕೊಡಕ್ಕೆ ಯಾರ ಕೈಲಿ, ಯಾವ ಮನುಷ್ಯನ ಕೈಲಿ ಆಯ್ತಾ ಇರ್ಲಿಲ್ಲ. ಇವತ್ತು ನಮ್ಗೆ ಸರ್ಕಾರದಿಂದ ಆಗ್ಲಿ ಯಾವ ಕೈಲಿ ಬರ್ತಾ ಇರ್ಲಿಲ್ಲ. ಇವತ್ತು ಅವ್ರು ಇಷ್ಟೊಂದು ಅವಕಾಶಗಳನ್ನು ಮಾಡ್ಕೊಟ್ಟಿರುವುದರಿಂದ ನಾವು ಇಲ್ಲಿ ಗಂಟ ಬಂದಿದ್ದೀವಿ. ತಮ್ಮ ಸ್ವಂತ ಜಾಗವನ್ನು ನೀಡಿ ಹೊಸ ಕಟ್ಟಡವನ್ನು ನಿರ್ಮಿಸ್ತಾ ಇದ್ದಾರೆ. ಯಾರು ಕಾಮನ್ ಪೀಪಲ್ ಮಾಡೋಕ್ಕಾಗಲ್ಲ. ರಿಯಲಿ ದೇ ಆರ್ ವೆರಿ ಗ್ರೇಟ್. ಅವರು ನಮ್ಗೆ ತುಂಬಾನೇ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು 60% ಹೆಚ್ಚು ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಳ್ತಾ ಇದ್ದಾರೆ. ಕನಕಪುರ ಕ್ಷೇತ್ರಕ್ಕೆ ಒಬ್ಬ ಮಗನಾಗಿ ಹಾಗೆ ರಾಜಕಾರಣಿಯಾಗಿ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಡಿ.ಕೆ. ಶಿವಕುಮಾರ್ ನಮ್ಗೆ ಓಟ್ ಪಿಂಚನ್ ಮಾಡಿಸ್ಕೊಟ್ಟವ್ರೆ, ರೋಡ್ ಮಾಡಿಸ್ಕೊಟ್ಟವ್ರೆ, ಕಾಂಕ್ರೀಟ್ ಹಾಕ್ಸವ್ರೆ, ಬೀದಿಗೆ ನಮ್ಮೂರಿಗೆಲ್ಲ ಸೌಕರ್ಯ ಮಾಡವ್ರೆ. ಮುಂದೆ ಅವರೇ ಗೆಲ್ಬೇಕು, ನಾವು ಸಹಕಾರ ಮಾಡ್ತೀವಿ. ಹಿಂದೆ ಇದ್ದಂತ ಮಂತ್ರಿಗಳು ನಮ್ಗೆ ಯಾವ ಅನುಕೂಲನೂ ಮಾಡಿರ್ಲಿಲ್ಲ. ನಮ್ಮ ಮಾತುರ್ಕೆರೆಯನ್ನು ಮುಂತತ್ತೀವಿ ಅಂತ ಅಂದ್ರು, ಅದನ್ನು ಹಿಂದುಳಿಸ್ಬಿಟ್ರು. ಈ ರೋಡ್ ಹಿಂದಿಂದ ಯಾರೋ ಇದಕ್ಕೆ ಕಣ್ಣಾಕಿರ್ಲಿಲ್ಲ. ಶಿವಕುಮಾರ್ ಅವರು ಕಣ್ಣಾಕಿ ಕನಕಪುರದಿಂದ ಕೋಡಳ್ಳಿ ರೋಡ್ಗೆ ಅಟ್ಯಾಚ್ ಮಾಡಿ ನಮ್ಗೆ ಈ ರೋಡ್ ಅನುಕೂಲ ಮಾಡ್ಕೊಟ್ಟು, ಅವ್ರಿಗೆ ಎಲೆಕ್ಷನ್ಗೆ ಜನಗಳು ಸಪೋರ್ಟ್ ಕೊಡ್ಲಿ ಅಂತ ನಾವು ಹಾರೈಸ್ತೀವಿ. ಕೋಟೆಲಿ, ಹೊಸಬೀದಿಲಿ, ನಮ್ ಕನಕಪುರ ಟೌನ್ಗೆ ಬೇಕಾದಷ್ಟು ಕೆಲಸ ಮಾಡವ್ರೆ. ರೋಡ್ ಮಾಡಿಸ್ಕೊಡ್ತಾ ಇದಾರೆ, ಒಳ್ಳೊಳ್ಳೆ ಅಭಿವೃದ್ಧಿ ಮಾಡ್ಕೊಡ್ತಾ ಇದಾರೆ. ಅದ್ರ ಜೊತೆಗೆ ನಮ್ಮ ಸೂರ್ಯ ಅವರು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಅಭಿಮಾನದಿಂದ ಬಂದು ನಮ್ಗೆಲ್ಲ ಹೆಲ್ಪ್ ಮಾಡ್ತಾ ಇದಾರೆ. ಹಿಂದೆ ಇದ್ದ ಶಾಸಕರು, ಮಂತ್ರಿಗಳು ಯಾವುದೇ ಒಂದು ಸಹಾಯ ಮಾಡಿಲ್ಲ ಕನಕಪುರಕ್ಕೆ. ಅಕ್ಕಪಕ್ಕ ಜನಗಳಿಗೆಲ್ಲ ನಾನು ಹೇಳೋದೊಂದು ಮನವಿ ಸುಮ್ಮನೆ, ಎಲ್ಲ ನಮ್ಮ ಜನತೆಯಲ್ಲಿ ಹೇಳ್ಕೊಳ್ಳೋದೇನಂದ್ರೆ, ಎಲ್ಲಾ ಡಿ.ಕೆ. ಶಿವಕುಮಾರ್ ಗೆಲ್ಸ್ಬೇಕು ಅನ್ನೋದು ನನ್ನ ಮನವಿ. ಓಟ್ ಪಿಸ್ನೆ ಇಲ್ಲ ಮಾಡಿಸ್ಕೊಟ್ಟವ್ರೆ. ಶಿವಕುಮಾರ್ ಮನೆ ಮಾಡಿಸ್ಕೊಟ್ಟವ್ರೆ. ಶಿವಕುಮಾರ್ ಗೆಲ್ಬೇಕು ಅಂತ ಅಂತ ಕೇಳ್ಕೊತೀವಿ. ರೋಡ್ ಕೆಲಸ ಮಾಡ್ತಾವ್ರೆ, ಮನೆ ಲೋನ್ಗಳು ಕೊಡ್ಸ್ಕೊಡ್ತಾ ಇದಾರೆ. ಶಿವಕುಮಾರ್ ಅವರು ಬಾರಿ ನಮ್ಗೆ ಹೆಲ್ಪ್ ಮಾಡ್ತಾ ಇದಾರೆ. ನಮ್ಮ ಕನಕಪುರ ಕ್ಷೇತ್ರದ ಜನಗಳು ಅವ್ರನ್ನ ಮುಂದೆ ಚುನಾವಣೆಯಲ್ಲಿ ಭಾಗವಹಿಸಿ ಸ್ವಲ್ಪ ಬೆಂಬಲ ಕೊಡಬೇಕು ಅಂತ ಅಂದ್ಬಿಟ್ಟು ನಾವು ಕೇಳ್ಕೊಂತೀವಿ. ಡಿ.ಕೆ. ಶಿವಕುಮಾರ್ ಅವ್ರು ಪ್ಯಾಟೆ ಸೈಡ್ ಗಳೆಲ್ಲ ಮನೆ ಮಾಡಿಸ್ಕೊಟ್ಟವ್ರು. ನಮ್ಗೆ ಅಷ್ಟೇ ಚೆನ್ನಾಗಿ ನೋಡ್ತಾರ. ಏರೇ ಯಾವ ಹೋದ್ರು ಬಡವ್ರ ಬಗ್ಗರ್ನ ನಮ್ಗೆ ಚೆನ್ನಾಗಿ ನೋಡ್ತಾರೆ. ಒಟ್ಟಿನಲ್ಲಿ ಅಣ್ಣವರು ಗೆಲ್ಲೇಬೇಕು. ಮುಂದಕ್ಕೆ ಅವನ್ನ ನಾವು ಗೆಲ್ಲಿಸ್ತೀವಿ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಮತ ಹಾಕಿ
ಈ ಸಾರಿ ಜಯಿಸಿಲ್ಲ ಮಾಡಲೇಬೇಕು, ಮಾಡೇ ಮಾಡ್ತೀವಿ ಅನ್ನೋದ ನಾವು ಎತ್ತಿಟ್ಕೊಂಡು ಹೇಳ್ತಾ ಇದೀವಿ. ಡಿ.ಕೆ. ಸುರೇಶ್ ಅವರು ರಾತ್ರಿ ಬೆಳಗ್ಗೆ ಅನ್ನೋದು ಕಾಣದೆ ಎಷ್ಟು ಗಂಟೆಲಾದ್ರೂ ಜನಕ್ಕೆ ಕಷ್ಟಕ್ಕೆ ಸ್ಪಂದಿಸ್ತಾ ಇದ್ದಾರೆ. ಮುಂದೆ ನಾವು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಜನಗಳಿಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಮುಂದಿನ ಮುಖ್ಯಮಂತ್ರಿ ಕನಕಪುರ ಕ್ಷೇತ್ರದಿಂದ ಜಯಶೀಲರಾಗ್ಯಾರೆ ಅಂತ ನಾವು ಕಣ್ಣಾರೆ ನೋಡ್ಬೇಕಂತ ಒಂದು ಆಸೆ ಇದೆ. ಡಿ.ಕೆ. ಶಿವಕುಮಾರ್ ಸಾತ್ನೂರ್ ಕ್ಷೇತ್ರ ಅನಂತರ ಕನಕಪುರ ಕ್ಷೇತ್ರ ಆದಾಗ ನಮಗೆ ಅರಣ್ಯ ಪ್ರದೇಶದಲ್ಲಿ ಬಡ ಕುಟುಂಬದವರು ಜಮೀನ್ ಮಾಡ್ತಾ ಇದ್ದೋ, ಆನೆ ಹಾವಳಿಯಿಂದ ತತ್ತರಿಸಿ ನಾವು ಬಾರಿ ಕಷ್ಟಬಿಂದು ನಮ್ಗೆ ಬಡ ಕುಟುಂಬ ಹಿಂದುಳಿದ ವರ್ಗದಿಂದ 108 ಮನೆಗಳು ಮಾಡ್ಕೊಟ್ಟಿದ್ದಾರೆ. ಮನೆಗಳಿಗೆ ಒಂದೊಂದು ಮನೆಯಲ್ಲಿ 60,000 ರೂಪಾಯಿ ಚೆಕ್ ಕೊಟ್ಟಿದ್ದಾರೆ. ಡಾಂಬರ್ ರಸ್ತೆ ಆಗಿದೆ. ನಮ್ಗೆ ನಮ್ಮ ಡಿ.ಕೆ. ಸಾಹೇಬ್ರು ಬಂದು ಕುಡಿಯ ನೀರಿಗೆ ಭಾರಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮತ್ತೆ ಒಳಚರಂಡಿ ಸಿಮೆಂಟ್ ರೋಡ್ ಮಾಡಿಸಿದ್ದಾರೆ. ಮುಂದಿನ ಭವಿಷ್ಯಕ್ಕೆ ನಾವು ಅವ್ರಿಗೆ ಏನಿದ್ರು ಅವ್ರು ನಮ್ಮಲ್ಲಿ ಬಸವಣ್ಣ ಗೆದ್ದಂಗೆ ಗೆದ್ದಿದ್ದಾರೆ. ನಾವು ಅವ್ರಿಗೆ ಸಪೋರ್ಟ್ ಆಗಿ ನಿಂತ್ಕೊಳ್ಳಿ. ಮುಂದಿನ ಸಿಎಂ ಅವರೇ ಆಗ್ಬೇಕು ಅಂತ ನಮ್ಮ ಮಾತುಗಳೆಲ್ಲ ಅವ್ರಿಗೆ. ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ದಲಿತ ಸಮುದಾಯ ಈ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬು ನಿಂತಿದೆ. ನಮ್ಮೆಲ್ಲರ ನೆಚ್ಚಿನ ಶಾಸಕರು ಡಿ.ಕೆ. ಶಿವಕುಮಾರ್ ಅವರು ಕೂಡ ಅದೇ ರೀತಿಯಲ್ಲಿ ನಮ್ಮನ್ನೆಲ್ಲ ಬೆಂಬಲಿಸ್ತಾ ಇದ್ದಾರೆ. ಯಾಕೆಂದ್ರೆ ಹಿಂದೆ ಇದ್ದಂತ ಶಾಸಕರು ಡಜನ್ ಗಟ್ಟಲೆ ಮಿನಿಸ್ಟರ್ ಆಗಿದ್ರು, ಎಲ್ಲಾ ಸಚಿವರಾಗಿದ್ರು. ಆದ್ರೆ ಯಾವುದೇ ಕಾರಣಕ್ಕೂ ಈ ದಲಿತ ಸಮುದಾಯ ಒಂದು ಮದುವೆ ಮಾಡ್ಕೊಳಕ್ ಒಂದು ಆಶ್ರಯ ಇರಲಿಲ್ಲ, ಒಂದು ಮೀಟಿಂಗ್ ಮಾಡಕ್ ಒಂದು ಆಶ್ರಯ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಅವ್ರ ಗಮನಕ್ಕೆ ತಂದಂತ ಇವಾಗ ತಾಲೂಕು ಮಟ್ಟದಲ್ಲಿ ಸುಮಾರು 8 ರಿಂದ 10 ಕೋಟಿ ಅಂತರದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಿ ಈ ದಲಿತ ಸಮುದಾಯಕ್ಕೆ ಏಳಿಗೆಗೆ ಶ್ರಮಿಸಿ ದಲಿತರ ಪರವಾಗಿ ಇರ್ತಕ್ಕಂಥವ್ರು ಡಿ.ಕೆ. ಶಿವಕುಮಾರ್ ಅವರು. ಅಭಿವೃದ್ಧಿ ಬರೀ ಭಾಷಣದಲ್ಲೇ ಮಾಡ್ತಾ ಇಲ್ಲ, ಅವರು ಅಭಿವೃದ್ಧಿ ಕಾರ್ಯನ ಯಶಸ್ವಿಗೊಳಿಸಿ ಅಭಿವೃದ್ಧಿ ಕಾರ್ಯನ ನೋಡಿ ಜನತೆನೇ ಇನ್ನ ಹೆಚ್ಚಿನ ಮತ ಕೊಟ್ಟು ಅವ್ರನ್ನ ಗೆಲ್ಲಿಸಬೇಕು. ಶ್ರೇಯಸ್ಸನ್ನ ಬಯಸ್ತಾ ನಮ್ಮ ಸಂಘಟನೆ ಅವರಿಗೆ ಶುಭವನ್ನ ಡಿ.ಕೆ. ಶಿವಕುಮಾರ್ಗೆ, ಅಭಿವೃದ್ಧಿ ಅಧಿಕಾರ ಡಿ.ಕೆ. ಸುರೇಶ್ ಅವರಿಗೆ.